ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೊಂದು ಆಸನ ಹೇಳ್ಕೊಡ್ತೀನಿ. ಯಾವುದಪ್ಪ ಅಂದರೆ ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದು ಅಂದರೆ ಸೈಡ್ ವೇಸ್ ವೇರಿಯೇಷನ್ಸ್ ಪ್ರಾಕ್ಟೀಸ್ ಮಾಡೋದು. ಕೂತ್ಕೊಂಡೇ ಮಾಡ್ಬೋದು. ನೀವು ಸೋಫಾ ಮೇಲಾದರೂ ಬೆಡ್ ಮೇಲಾದರೂ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತಲ್ಲ ಅಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನು ನೀವು ಸೆಕೆಂಡ್ ಹಾಗೂ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಏನು ಅಂದರೆ ಸೈಡ್ ವೇ ವೇರಿಯೇಷನ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಸೊ ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಬೆಂಡ್ ಮಾಡಬೇಡಿ. ಸೊ ಇಲ್ಲಿಂದ ಏನು ಮಾಡಬೇಕು ಅಂದರೆ ನಿಮ್ಮ ಎರಡೂ ಕಾಲುಗಳನ್ನು ಚಾಚಿ, ಎಷ್ಟಾಗುತ್ತೋ ಅಷ್ಟು ಚಾಚಿ. ನಿಮ್ಗೆ ಸಪೋರ್ಟ್ ಬೇಕಂದರೆ ಕೈ ಸಪೋರ್ಟ್ ತೊಗೊಳ್ಳಿ. ಜಾಸ್ತಿ ಬೆಂಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಟ್ಸ್ ಫೈನ್, ನಿಮಗೆ ಎಷ್ಟು ಅಗಲಾಗುತ್ತೋ ಅಷ್ಟೇ ಮಾಡಿ. ಇಲ್ಲಿಂದ ಏನು ಮಾಡಿ ಅಂದರೆ ನಿಧಾನವಾಗಿ ನಾನೇನು ಮಾಡ್ತೀನಿ, ನನಗೆ ಕಂಫರ್ಟಬಲ್ ಆಗಬೇಕು ಅಂತ ನಾನು ಒಂದು ಕಾಲನ್ನು ಮಡಚಿಬಿಟ್ಟು ನಿಧಾನವಾಗಿ ನನ್ನ ಕೈನ ಲೆಫ್ಟ್ ಸೈಡಿಗೆ ಮೂವ್ ಮಾಡ್ತಿದ್ದೀನಿ. ಎರಡೂ ಕೈ ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಬೆಂಡಾಗಿ. ನಿಮ್ಗೆ ಜಾಸ್ತಿ ಬೆಂಡಾಗಲಿಲ್ಲ ಇಷ್ಟೇ ಆದರೂ ಓಕೆ, ನನಗೆ ಇಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಫುಲ್ ಟಚ್ ಮಾಡ್ತಾರೆ, ಓಕೆ ಅಷ್ಟೇ ಬೆಂಡಾಗಿ. ನಿಧಾನವಾಗಿ ಬೆಂಡಾಗಿಬಿಟ್ಟು ಮತ್ತೆ ಮೇಲೆ ಬನ್ನಿ. ಇನ್ನೊಂದು ಸರ್ತಿ ಮತ್ತೆ ನಿಧಾನವಾಗಿ ಬೆಂಡಾಗಿ ಮತ್ತೆ ಮೇಲೆ ಬನ್ನಿ. ಇವಾಗ ಅಪೋಸಿಟ್ ಲೆಗ್, ನೀವು ಯಾವ ಲೆಗ್ ಮಾಡಿದ್ರಲ್ಲ ಅದನ್ನು ಮಡಚಿಬಿಟ್ಟು ಅಪೋಸಿಟ್ ಲೆಗ್. ನಾನು ಬಲಗೈಯನ್ನು ನಿಧಾನವಾಗಿ ಕೆಳಗಡೆ ತೊಗೊಂಡು ಹೋಗ್ತಿದ್ದೀನಿ. ಎಷ್ಟಾಗುತ್ತೋ ಅಷ್ಟೇ ಪ್ರಾಕ್ಟೀಸ್ ಮಾಡಿ. ನನ್ನ ಎಡಗೈಯನ್ನು ಈ ಥರ ತೊಗೊಂಬರ್ತಿದ್ದೀನಿ. ರಿಲ್ಯಾಕ್ಸ್. ಇನ್ನೊಂದು ಸರ್ತಿ ರಿಲ್ಯಾಕ್ಸ್. ಇದರಿಂದ ಏನಾಗುತ್ತೆ, ನೀವು ಯಾವಾಗ ಬೆಂಡ್ ಆಗ್ತಿರಲ್ಲ ಸೊ ನಿಮ್ಮ ಈ ರೀಜನಿಗೆ ಕಂಪ್ಲೀಟ್ ಸೈಡ್ಸಿಗೆ ಮಸಾಜ್ ಆಗುತ್ತೆ. ಸೊ ನೀವು ಇದನ್ನು ಕಾಲನ್ನು ಮಡಚಿಬಿಟ್ಟು ಕೂಡ ಮಾಡ್ಬೋದು. ಯಾವ ಥರ ಅಂತಂದರೆ ನಿಮ್ಮ ಕೈ ಜಸ್ಟ್ ಕೈ ಮೂಮೆಂಟ್ ಮಾಡೋದಷ್ಟೇ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್. ಲೆಫ್ಟ್ ಸೈಡ್, ಇದು ನನ್ನ ರೈಟ್ ಸೈಡ್, ಇದು ನನ್ನ ಲೆಫ್ಟ್ ಸೈಡ್. ಏನಾಗುತ್ತೆ ಅಂದರೆ ನನ್ನ ಸೈಡ್ ವೇಸ್ ಎಲ್ಲ ನೈಸ್ ಸ್ಟ್ರೆಚಸ್ ಸಿಗುತ್ತೆ. ಬಟ್ ನಿಮಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಜಾಸ್ತಿ ಫೋರ್ಸ್ ಆಗಿಬಿಟ್ಟು ಜಾಸ್ತಿ ಮೂವ್ ಆಗಬೇಡಿ. ಹಾಗೂ ಈ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ನಿಮ್ಮ ಕಂಪ್ಲೀಟ್ ಸೈಡ್ ವೇಸಿಗೆ ಸ್ಟ್ರೆಚ್ ಸಿಗುತ್ತೆ. ನಿಮ್ಮ ಸ್ಪೈನ್ಗೂ ಕೂಡ ಚೆನ್ನಾಗಿ ಮಸಾಜ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಆಂಗ್ಸೈಟಿ, ಸ್ಟ್ರೆಸ್ ಏನೇ ಇದ್ರೂ ಕೂಡ ನಿಮಗೆ ಕಾಮ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಈ ಆಸನ ಪ್ರಾಕ್ಟೀಸ್ ಮಾಡಬಾರ್ದು ಅಂದರೆ ಯಾರಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದಿಲ್ಲ, ನೀವು ಯೋಗ ಮಾಡಬೇಡಿ ಅಥವಾ ನೀವು ಎಕ್ಸಸೈಸಸ್ ಏನು ಮಾಡಬೇಡಿ, ಫಾರ್ವರ್ಡ್ ಬೆಂಡ್ ಮಾಡಬೇಡಿ ಅಂತ ಹೇಳಿರ್ತಾರಲ್ಲ, ಸೊ ನಾವು ಅವರಿಗೆ ರೆಕಮೆಂಡ್ ಮಾಡೋದಿಲ್ಲ. ಹಾಗೂ ಈ ಆಸನಗಳನ್ನು ಸೆಕೆಂಡ್ ಹಾಗೂ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಯಾರೇ ಪ್ರಾಕ್ಟೀಸ್ ಮಾಡೋದಿದ್ರೂ ಕೂಡ ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ಟೇಕ್ ಅ ಹೆಲ್ಪ್ ಆಫ್ ಅ ಇನ್ಸ್ಟ್ರಕ್ಟರ್ ಆರ್ ಅ ಯೋಗ ಟೀಚರ್. ನಾವು ಯೂಟ್ಯೂಬ್ ನೋಡಿಕೊಂಡು ಪ್ರಾಕ್ಟೀಸ್ ಮಾಡೋದನ್ನು ರೆಕಮೆಂಡ್ ಮಾಡೋದಿಲ್ಲ. ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.